ಇದನ್ನ ಬೇಕು ಅಂತಲೇ ಎನ್ಕೌಂಟರ್ ಮಾಡಿರುವಂತದ್ದು ಮಿಸ್ ಆಗಿ ಆಗಿರುವಂತಹ ಫೈರಿಂಗ್ ಏನಲ್ಲ ಅನ್ನುವಂತಹದ್ದು ಬಂದಿದೆ. ನೋಡಿ, ಈಗ ಅದಕ್ಕೇನೆ ಈಗ ಸಿಒಡಿ ತನಿಖೆ ಆದೇಶ ಮಾಡಿದ್ದೇವೆ. ಆ ತನಿಖೆನಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೆ ನಾನು. ಅದರಿಂದ ತನಿಖೆ ಸಿಒಡಿ ಕೊಟ್ಟಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಅದು ಆಕಸ್ಮಿಕವಾಗಿ ಆಗಿದೆಯಾ ಅಥವಾ ನಿಜವಾಗೂ ಅವನ್ನ ಅಟ್ಯಾಕ್ ಮಾಡಿದ, ಅದೆಲ್ಲ ಅವ್ರದ್ದು ತನಿಖೆನಲ್ಲಿ ಬರುತ್ತೆ. ಸರ್, ನಿನ್ನೆ ಒಕ್ಕಲಿಗರು ಸಭೆ ಆಗಿದೆ. ಅಂದ್ರೆ ಈ ವಿಚಾರವಾಗಿ, ಅಂದ್ರೆ ಗಣತಿ ವಿಚಾರವಾಗಿ ಅವ್ರ ಮೊದಲಿಂದಲೂ ಕೂಡ ವಿರೋಧ ಇತ್ತು. ಅದರ ಬೆನ್ನಲ್ಲೇ ನಿನ್ನೆ ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿ ಸಭೆ ಆಗಿರುವಂತಹ ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ದಲಿತ ಸಚಿವರು ಸಭೆ ಸರಿ ತಪ್ಪು, ಒಕ್ಕಲಿಗ ಸಚಿವರು ಸಭೆ ಸರಿಯಿಲ್ಲ. ಯಾಕಂದ್ರೆ ನೀವು ಕೂಡ ಗೊತ್ತಿಲ್ಲಪ್ಪ, ಇದು ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತಾ? ದಾವಣಗೆರೆಯಲ್ಲಿ ಕೂಡ ನಾವು ಒಬ್ರು ಮುಸ್ಲಿಂ ಮಹಿಳೆ ಮೇಲೆ ಒಂದು ಏನು ಹಲ್ಲೆ ಆಗಿರ್ತಕ್ಕಂಥದ್ದು, ಮುಸ್ಲಿಂ ರೋಡಲ್ಲೇ ಹೊಡೆದಿರ್ತಕ್ಕಂಥದ್ದು ಎಲ್ಲ ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ. ಅದಕ್ಕೇನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ಲದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ವಿಚಾರದಲ್ಲಿ ಕೂಡ. ಅದರಿಂದ ಆದ್ರಿಂದಾನೇ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಸುಮ್ಮನೆ ಅದು ಇದು ಏನು ಹೇಳೋದು ಬೇಡ. ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ, ಕಠಿಣವಾಗಿ ತಗೊಳ್ತಾರೆ. ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು, ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನೆ ನಾನು. ಮುಲಾಜಿಂದ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇವೆ. ಅದ್ರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ಸ್ಪೇರ್ ಮಾಡಿಲ್ಲ. ನಾವು ಎಲ್ಲ ಕೇಸ್ನಲ್ಲೂ ಕೂಡ ಅವರನ್ನ ಅಪರಾಧಿಗಳನ್ನು ಹಿಡಿದಿದ್ದೇವೆ. ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ. ಅದರಲ್ಲಿ ಯಾವ ಮುಲಾಜು ಇಲ್ಲ, ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಈ ಪ್ರಕರಣದಲ್ಲಿ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತದೆ. ಶರಿಯಾ ಕಾನೂನು ಜಾರಿಯಲ್ಲಿದೆಯೇನೋ ಅಂತಕ್ಕಂಥದ್ದು ನೋಡಿ, ಒಬ್ಬೊಬ್ಬರ ಟೀಕೆಗೂ ನಾವು ಉತ್ತರ ಕೊಡೋಕ್ಕಾಗುತ್ತಾ? ಒಬ್ಬೊಬ್ಬರು ಅವರ ಅಭಿಪ್ರಾಯಗಳು ಹೇಳ್ತಾರೆ. ಒಂದೊಂದು ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೆ. ಕಾನೂನಿದೆ ದೇಶದಲ್ಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಇಷ್ಟು ಸ್ಟೇಟ್ ಇದ್ರೂ ಕೂಡ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಹ್ಯಾಸ್ ಬಿನ್ ಗಿವನ್ ಪೊಲೀಸಿಂಗ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲದರಲ್ಲೂ ಕೂಡ ಫಸ್ಟ್ ಬಂದಿದೆ. ನಂಬರ್ 1 ಪ್ಲೇಸ್ ಹ್ಯಾಸ್ ಬಿನ್ ಗಿವನ್. ಟಾಟಾ ಕಂಪನಿಯವರು, ಟಾಟಾ ಟ್ರಸ್ಟ್ನವರು ಅವರು ಒಂದು ಸರ್ವೆ ಮಾಡಿದ್ದಾರೆ. ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ, ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ, ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಿದೆ, ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ. ಈಗ ಕರ್ನಾಟಕಕ್ಕೆ 6.78 ಏನೋ ಮಾರ್ಕ್ಸ್ ಬಂದಿದೆ ಔಟ್ ಆಫ್ 10. ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ. ನಾನು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಕರ್ನಾಟಕ ಪೊಲೀಸು ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ. ನಮಗದು ಇನ್ನೂ ಹೆಚ್ಚು, ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚು ಉತ್ತೇಜನ ಕೊಟ್ಟಾಗ ಆಗುತ್ತೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸ್ಪೆಷಲ್ ಕ್ಯಾಬಿನೆಟ್. ಇದೊಂದು ಕಡೆ ಗಣತಿ ಬಂದ ನಂತರದಲ್ಲಿ ಆಯಾಯ ಸಮುದಾಯಗಳು ಇದನ್ನ ವಿರೋಧ ಮಾಡ್ತಾನೆ ಇದೆ. ನಮಗೆ ಸರಿಯಾದ ರೀತಿಯ ಮೀಸಲಾತಿ ಸಿಗೋದಿಲ್ಲ, ನಮ್ಮನ್ನ ಬೇರೆ ಸಮುದಾಯ, ಬೇರೆ ಪ್ರವರ್ಗಗಳಿಗೆ ಸೇರಿಸಿದ್ದಾರೆ ಅನ್ನೋದು. ಅದರ ಬೆನ್ನಲ್ಲೇ ನಾಳೆ ಸಚಿವ ಸಂಪುಟ, ವಿಶೇಷ ಸಚಿವ ಸಂಪುಟ ಇರುವಂತಹದ್ದು. ಅಲ್ಲ, ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳ್ದು, ನಮಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ.
ಅವರು ಹೇಳಿದರೆ ಈ ವರದಿ ಒಪ್ಪಲ್ಲ, ಅದೇಗೆ ರಾಜ್ಯಭಾರ ನಡೆಸ್ತಾರೆ ನಮ್ಮನ್ನು ಬಿಟ್ಬಿಟ್ಟು ನೋಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಪ್ಪ, ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸೋದಕ್ಕಾಗೋದಿಲ್ಲ. ಪ್ಲೀಸ್ ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ನಾನು ಹೇಳೋದಿಷ್ಟೇ ನೋಡಿ, ಅವ್ರು ಹಂಗೆ ಹೇಳಿದ್ರು, ನೀವು ಹೇಳ್ತೀರಾ, ಇದನ್ನೆಲ್ಲ ನಿಲ್ಲಿಸಿ ನೀವು. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವನು. ನಾನು ಹೇಳಿದ್ದೇನೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಅವರೆಲ್ಲ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಅವರವರ ಅಭಿಪ್ರಾಯಗಳನ್ನ ಅವರು ಓದ್ಕೊಂಡು ಬಂದಿರ್ತಾರೆ. ಅವರ ಸಮುದಾಯಗಳ ಜೊತೆಯಲ್ಲೂ ಚರ್ಚೆ ಮಾಡಿರ್ತಾರೆ. ಮಾಡಿ ಅವರ ಅಭಿಪ್ರಾಯ ಹೇಳ್ತಾರೆ. ಅಂತಿಮವಾಗಿ ಚರ್ಚೆ ಆದ ನಂತರ ಸಂಪುಟ ಏನು ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಸರ್ಕಾರದ ತೀರ್ಮಾನ, ಇಂಡಿವಿಜುವಲ್ಸ್ದಲ್ಲ. ಇದಕ್ಕೆ ವಿಶೇಷ ಸದನ ಕರಿಬೇಕು. ಅಲ್ಲಿ ಇದನ್ನ ಚರ್ಚೆ ಮಾಡಿದಂಗೆ ಮಾತ್ರ ಇದಕ್ಕೊಂದು ಅರ್ಥ ಕಲ್ಪಿಸಿದಂಗೆ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಇದಕ್ಕೊಂದು ಸಿಗುತ್ತೆ, ಮಾನ್ಯತೆ ಸಿಗುತ್ತೆ ಅನ್ನುವಂಥದ್ದು ಅನೇಕ ಸಚಿವರುಗಳ ಅಭಿಪ್ರಾಯ ಇದೆ. ಸಚಿವ ಸಂಪುಟದಲ್ಲಿ ಏನು ಅಭಿಪ್ರಾಯ ಬರುತ್ತೆ ಮತ್ತು ಅಂತಿಮವಾಗಿ ತೀರ್ಮಾನ ಆಗುತ್ತೆ, ನೋಡೋಣಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.